ಜನಧ್ವನಿ ನ್ಯೂಸ್ಗೆ ಸ್ವಾಗತ. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ 12ನೇ ಶತಮಾನದ ಅಣ್ಣ ಬಸವಣ್ಣನವರು ದಯವಿಲ್ಲದ ಧರ್ಮವು ಅದು ಯಾವುದಯ್ಯ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಇದು ಪವಿತ್ರವಾದ ಒಂದು ಧರ್ಮ ಸಭೆ. ನಾವು ಭಾರತೀಯರು ವಿಶೇಷವಾಗಿ ಅನೇಕ ಆಚರಣೆಯಲ್ಲಿ ನಾವು ಸಾಕ್ಷಾತ್ ಆ ಪರಮಾತ್ಮನನ್ನ ಒಲಿಸಿಕೊಂಡಂತ ಭಕ್ತರು. ಅದು ಪರಮಾತ್ಮ ಬೇರೆ ಇಲ್ಲ, ಸಪ್ತೇಶ್ವರ ಬೇರೆ ಇಲ್ಲ. ಸಪ್ತೇಶ್ವರನ ಒಲಿಸಿಕೊಂಡ್ರಂತ ಭಕ್ತಾದಿಗಳು ಇವತ್ತು ಇಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಗೈದಿದ್ದಾರೆ. ಬಹುತೇಕ ನಮ್ಮ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ದೇಶ ಋಷಿ ಮುನಿಗಳು, ಸೂಫಿ ಸಂತರು, ನಾವು ಗುರುವಿಂದಲೇ ಹರನನ್ನ ಕಂಡಂತವ್ರು. ಆ ಗುರುಗಳು ಬಂದು ಇಲ್ಲಿ ಆಜ್ಞೆ ಮಾಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಆಗುತ್ತೆ. ಈ ನೇಕಾರಕಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಒಂದು ರಥೋತ್ಸವ ಕೂಡ ನಡೆಯುತ್ತೆ ಅನ್ನೋದನ್ನ ಸಂಕಲ್ಪದ ಪೂರ್ವವಾಗಿ ಇವತ್ತು ಇದೇ ಇದೆ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಬಹುತೇಕ ನೇಕಾರ ಕಾಲನಿಯನ್ನ ಬಹಳಷ್ಟು ಜನ ಇಲ್ಲಿ ಹಿರಿಯರದ ನೋಡಿದ್ದಾರೆ. ಒಂದು ಕಾಲ ಇತ್ತು, ಹೇಗಿತ್ತು ನೇಕಾರ ಕಾಲನಿ ಯಾವ ಪರಿಸ್ಥಿತಿ ಇವತ್ತು ಬಂದಿದೆ ಅಂದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಆ ಸಪ್ತೇಶ್ವರನ ಪವಿತ್ರವಾದ ಆಶೀರ್ವಾದವೇ ಇವತ್ತು ಕಾರಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಧರ್ಮ ತುಂಬಿದ ದೇಶದಲ್ಲಿ, ನಾಡಿನಲ್ಲಿ ನಾವು ಜನಿಸಿರುವಂಥವ್ರು. ನಾವು ಕರ್ನಾಟಕ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಬಹುತೇಕ ಇಲ್ಲಿ ನಾನು ಮಹಾದಾನಿಗಳನ್ನ ಸನ್ಮಾನ ಮಾಡುವಾಗ ನೋಡಿದೆ, ಯಾವುದೇ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾದಂತ ಭಕ್ತಾದಿಗಳಿರಲಿಲ್ಲ. ಎಲ್ಲ ಜಾತಿ ಸಮುದಾಯದ ಜನಾಂಗ ಇವತ್ತು ಇಲ್ಲಿ ಒಗ್ಗಟ್ಟಾಗಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಈ ವೇದಿಕೆ ಪರವಾಗಿ, ಪೂಜ್ಯರ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಒಬ್ಬನಿದ್ರೆ ಸಾಧ್ಯ ಇಲ್ಲ. ಅದು ಒಂದು ಒಗ್ಗಟ್ಟು ಅನ್ನೋದು, ಅದಕ್ಕೆ ಒಗ್ಗಟ್ಟಿಗೆ ಒಂದು ಶಕ್ತಿ ಅನ್ನೋದು ಇವತ್ತು ಇದು ಪರಂಪರವಾಗಿ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ. ಆ ಪದ್ಧತಿಯನ್ನ ಇವತ್ತು ನೇಕಾರ ಕಾಲನಿಯಲ್ಲಿ ನಮ್ಮ ಹಿರಿಯರಾದಿಯಾಗಿ ಯುವಕರು ಕೂಡ ಬಹಳ ಗಟ್ಟಿಯಾಗಿ, ನಮ್ಮ ತೇಜಪ್ಪ ಸಿಂಧಿಯವರು ಹೇಳ್ತಾ ಇದ್ರು, ಇದೆಲ್ಲ ಆಗಬೇಕಂದ್ರೆ ನಮಗೆ ಯುವಕರು ಕಾರಣ ಅನ್ನೋದನ್ನ ಇವತ್ತು ಗಟ್ಟಿಯಾಗಿ ಅವರು ಹೇಳ್ತಾ ಇದ್ರು. ಆ ಯುವಕರಿಗೆ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ಯುವಶಕ್ತಿ ಅನ್ನೋದೇ ದೊಡ್ಡದು. ಆ ಯುವಶಕ್ತಿ ಮನಸ್ಸು ಮಾಡಿದ್ರೆ ದಿಕ್ಕನ್ನೇ ಬದಲಾವಣೆ ಮಾಡುವಂತ ಶಕ್ತಿಯನ್ನ ಅವ್ರಿಗೆ ಇದೆ ಅನ್ನೋದಕ್ಕೆ ಇವತ್ತು ಈ ಭವ್ಯವಾದ ಒಂದು ರಥೋತ್ಸವ ಮತ್ತು ದೇವಸ್ಥಾನ ಇವತ್ತು ಇಲ್ಲಿ ಸಿದ್ಧ ಆಗಿದೆ. ಇವತ್ತು ನೂತನವಾಗಿ ಬಹುದಿನದ ಕನಸು ಸಪ್ತೇಶ್ವರನ ಒಂದು ರಥೋತ್ಸವ ಆಗಬೇಕು ಅಂತೇಳಿ. ಯಾಕಂದ್ರೆ ಬಹಳಷ್ಟು ಜನ ನನ್ನ ಬಳಿ ಬಂದಾಗ ಕೂಡ ರಥೋತ್ಸವವನ್ನು ಮಾಡ್ತೀವಿ ಅಂದಾಗ ನಾನು ಸಂತೋಷವಾಗಿ ನಿಮಗೆ ಏನು ಸಹಾಯ ಸಹಕಾರ ಬೇಕು ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೆ. ಆ ಮಾತಿನಂತೆ ಇವತ್ತು ನಾವು ನಡೆದಿದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನೇಕಾರ ಕಾಲನಿ ಇದು ಬಹುತೇಕ ನೇಕಾರರಿಗಾಗಿ. ಯಾಕಂದ್ರೆ ಅನೇಕ ಕಷ್ಟಪಟ್ಟು ದುಡಿಮೆಯನ್ನ ಮಾಡಿ ಇವತ್ತು ಜೀವನವನ್ನು ನಡೆಸುತ್ತಿರುವಂತಹ ಆ ಬಡ ನೇಕಾರರ
ಒಂದು ಕಾಲನಿ ಆಗಿ ಬಹುತೇಕ ಇದು 2015-16ರಲ್ಲಿ ಅನೇಕ ಜನ ನಮ್ಮ ಹಿರಿಯರು ಇಲ್ಲಿ ಅದಾರ. ಯಾಕಂದ್ರೆ ನಿಕರ್ ಕಾಲನಿ ಇದ್ದಿದ್ದಿಲ್ಲ, ಇದು KIDB ಇಂಡಸ್ಟ್ರಿ ಏರಿಯಾ ಅಂತ ಆಗ್ಬಿಟ್ಟಿತ್ತು. ಆದ್ರೆ ನಮ್ಮ ನೇಕಾರರಿಗೆ ಪಾಪ ಗೊತ್ತೇ ಇರಲಿಲ್ಲ ಇಲ್ಲಿ ನೇಕಾರ ಕಾಲನಿ ಅಂತ ಅವ್ರು ವಾಸ ಮಾಡ್ತಾರ. ಆದ್ರೆ KHDC ಒಳಗೆ ಇರಲಿಲ್ಲ. ಇದು ಕರ್ನಾಟಕ ರಾಜ್ಯ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ಗೆ ಈ ಆಸ್ತಿ ಇರಬೇಕಾಗಿತ್ತು. ಆ ಆಸ್ತಿ ಅವ್ರಿಗೆ ಇರಲಿಲ್ಲ, ಅದು KIDBಗಿತ್ತು, ಇಂಡಸ್ಟ್ರಿ ಅವರಿಗೆ. ಆ ಭೂಮಿಯನ್ನ ನಾನು ಸರ್ಕಾರದಲ್ಲಿ ನಮ್ಮ ಅಂದಿನ ಸಚಿವರಾದಂತಹ ದೇಶಪಾಂಡೆ ಅವರಿಗೆ ಮನವಿ ಮಾಡಿಕೊಂಡು ಈ ಭೂಮಿಯನ್ನ KHDCಗೆ ಬಿಡಿಸಿಕೊಟ್ಟು ಇಲ್ಲಿರುವಂತ ನೇಕಾರರಿಗೆ ಹಕ್ಕುಪತ್ರ ಇರಲಿಲ್ಲ, ಆ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಇವತ್ತು ನೇಕಾರರಿಗೆ ಶಾಶ್ವತ ಒಂದು ನೆಲೆಯನ್ನು ಕೂಡ ಇವತ್ತು ನಾವು ಹಿಂದಿನ ನನ್ನ ಅಧಿಕಾರ ಅವಧಿಯಲ್ಲಿ ಮಾಡಿದೀವಿ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾರು ಮಾಡಿದ್ವಿ ಅಂತ ಹೇಳ್ಬೇಕಾಗತ್ತೆ, ಸುಳ್ಳು ಮಾತಾಡುವಂಥದ್ದು ಆಗ್ಬಾರ್ದು. ಬಹುತೇಕ ಅನೇಕ ಇವತ್ತು ವಿಚಾರದಲ್ಲಿ ಬಹಳಷ್ಟು ಈ ಬಡಾವಣೆ ಒಂದು ಅಭಿವೃದ್ಧಿ ಆಗಿದೆ. ನಮ್ಮ ನೇಕಾರ ಕಾಲನಿ ಇವತ್ತು ಬಹಳ ಸುಂದರವಾಗಿ ರಚನೆಗೊಂಡಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಒಂದು ಭವ್ಯವಾದ ರಥೋತ್ಸವ ಇವತ್ತು ಪೂಜ್ಯರ ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡು ಆ ರಥೋತ್ಸವ ಕೂಡ ನಡೆಯುತ್ತೆ. ಆ ಸಪ್ತೇಶ್ವರನ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ. ಈ ನಾಡನ್ನ, ಈ ಭೂಮಿಯನ್ನ ಇನ್ನೂ ಬೆಳಗಿಸುವಂತ ಕೆಲಸ ಸಪ್ತೇಶ್ವರ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಸಪ್ತೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡಿ ತಮಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಪೂಜ್ಯರಿಗೆ ವಂದಿಸಿ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.